ಎಲ್ರಿಗೂ ಮೂರ್ಖರ ದಿನದ ಶುಭಾಶಯಗಳನ್ನು ಕೋರ್ತಾ, ಯಾವುದಾದ್ರೂ ಒಂದು ಭಾಷೆಯನ್ನು ನಾವು ಸ್ಪಷ್ಟವಾಗಿ ಕಲಿಯಿಲ್ಲ ಅಂದರೆ ಯಾವ ಥರ ಒಂದು ಅಭ್ಯಾಸ ಆಗುತ್ತೆ, ಅದು ನಾವು ಹಾಸ್ಯಾಸ್ಪದಕ್ಕೆ ಒಳಗಾಗಬೇಕು ಅನ್ನೋದನ್ನು ಒಂದು ಕವನದ ಮೂಲಕ ಅದನ್ನು ಗಾಯನ ಮಾಡ್ತಕ್ಕಂಥ ಒಂದು ಹಾಸ್ಯ ಕವನದ ಗಾಯನ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೇನೆ. ನಾನು ಹಳ್ಳಿ ಹುಡುಗ ಅಂದ್ಕೊಳ್ಳಿ. ಈಗ ಹಳ್ಳಿಯ ಹುಡುಗ ಯಾವ ರೀತಿ ಮಾತನಾಡ್ತಾನೆ ಅಂತಕ್ಕಂಥ ಒಂದು ಭಾಷೆ, ಹಳ್ಳಿಯ ಭಾಷೆಯಲ್ಲಿ ನನ್ನ ಈ ಒಂದು ಗಾಯನ ಇರುತ್ತೆ. ನನ್ನ ಮೂರ್ಗಿ ಸ್ಕೂಲ್ನಾಗೆ ಇಂಗ್ಲೀಷ್ ಕಲಿಯ ಹಾಕೋದೆ, ಹೆಂಗೆಂಗೋ ಉತ್ಪಾದ ಕಲ್ಕೊಂಡ್ಬಿಟ್ಟೆ. ನನ್ನ ಮೂರ್ಗಿ ಸ್ಕೂಲ್ನಾಗ ಇಂಗ್ಲೀಷ್ ಕಲಿಯ ಹಾಕೋದೆ, ಹೆಂಗೆಂಗೋ ಉತ್ಪಾದ ಕಲ್ಕೊಂಡ್ಬಿಟ್ಟೆ. ಒಂದನೇದು SS ಅಂತ, ಎರಡನೇದು ನೋ ಅಂತ, ಮೂರನೇದು ಆಲ್ರೈಟ್ ಅಂತ ಕಲ್ಕೊಂಡ್ಬಿಟ್ಟೆ. ನನ್ನ ಮೂರ್ಗಿ ಸ್ಕೂಲ್ನಾಗ ಇಂಗ್ಲೀಷ್ ಕಲಿಯ ಹಾಕೋದೆ, ಹೆಂಗೆಂಗೋ ಉತ್ಪಾದ ಕಲ್ಕೊಂಡ್ಬಿಟ್ಟೆ. ಗಂಡಸ್ರು ಕೇಳ್ಬಿಟ್ರೆ SS ಅಂತಿದ್ದೆ, ಹೆಣ್ಣು ಮಕ್ಕಳು ಕೇಳ್ಬಿಟ್ರೆ ನೋ ಅಂತಿದ್ದೆ, ನಮ್ಮನೆ ಕೇಳ್ಬಿಟ್ರೆ ಆಲ್ರೈಟ್ ಅಂತಿದ್ದೆ. ನನ್ನ ಮೂರ್ಗಿ ಸ್ಕೂಲ್ನಾಗ ಇಂಗ್ಲೀಷ್ ಕಲಿಯ ಹಾಕೋದೆ, ಹೆಂಗೆಂಗೋ ಉತ್ಪಾದ ಕಲ್ಕೊಂಡ್ಬಿಟ್ಟೆ. ಒಂದಿವ್ಸ ನಮ್ಮೂರ್ನಾಗ ಎರಡು ಕೊಲೆ ನಡೆದೇ ಹೋಯ್ತು. ಡೌಟಿನ ಮೇಲೆ ಪೊಲೀಸ್ ಹಿಡ್ಕೊಂಡ್ಬಿಟ್ರು. ಕೊಲೆ ಮಾಡಿದ್ಯಾ ಅಂದ್ರು, SS ಅಂದ್ಬಿಟ್ಟೆ. ಸುಳ್ಳು ಹೇಳ್ತೀಯಾ ಅಂದ್ರು, ನೋ ಅಂದ್ಬಿಟ್ಟೆ. ಜೈಲ್ಗೆ ಹಾಕ್ತೀವಿ ಅಂದ್ರು, ಆಲ್ರೈಟ್ ಅಂದ್ಬಿಟ್ಟೆ. ನನ್ನ ಮೂರ್ಗಿ ಸ್ಕೂಲ್ನಾಗ ಇಂಗ್ಲೀಷ್ ಕಲಿಯ ಹಾಕೋದೆ, ಹೆಂಗೆಂಗೋ ಉತ್ಪಾದ ಕಲ್ಕೊಂಡ್ಬಿಟ್ಟೆ. ಈ ರೀತಿಯ ಬಂಧುಗಳೇ, ಯಾವುದಾದ್ರೂ ಒಂದು ಭಾಷೆಯನ್ನು ಸ್ಪಷ್ಟವಾಗಿ ಕಲಿಯೋಣ ಅಂತ ಹೇಳ್ತಾ ಅವಕಾಶ ಧನ್ಯವಾದಗಳು. ನಮಸ್ಕಾರ.